औदुंबर निवासी भक्ताभिमानी राजाधिराज सद्गुरु श्री शिव चिदम्बरेश्वर महाराज की जय। दास राजा राम महाराज की जय। संत विठाबाई माता की जय। श्री बंडो पंत गुरु महाराज की जय। श्री दास राजाराम कृत वरद अभंग संख्ये 111। तेथोनिया पुढे पूर्ण भागवत सांगे भगवंत उद्धवासी। कृपा पूर्ण केली उद्धवा लागून सांगे आत्मज्ञान एकादश। भागवत धर्म हाची सर्वोत्तम ज्ञान ते सुगम हाता चढे। मुक्तीवरील भक्ती हे सर्वसार दास निರಂತರ मागतसे। ಈಗ ಯುಗಾಂತರದೊಳಗೆ ಏನೇನಾಯ್ತು ಮತ್ತು ಭಾಗವತ ಇದು ಭಗವಂತನ ಜ್ಞಾನ ಬ್ರಹ್ಮ ವಸ್ತುವನ್ನು ತಿಳಿಸಿಕೊಡುವ ಜ್ಞಾನ ಅದ. ಇದನ್ನು ಪರಂಪರಾಗತವಾಗಿ ಹಂಸ ರೂಪದಾಗ ಚಿದಂಬರ ಬ್ರಹ್ಮನಿಗೆ ಹೇಳಿದ. ಬ್ರಹ್ಮ ತನ್ನ ಮಾನಸ ಪುತ್ರರಿಗೆ ನಾರದರಿಗೆ ಹೇಳಿದ. ನಾರದ ಮುಂದೆ ಶುಕಮುನಿಗಳು ವೈಶಂಪಾಯನರಿಗೆ. ಹಿಂಗೆ ಇದು ಪರಂಪರಾಗತವಾಗಿ ಬಂದದ. ಆಮೇಲೆ ಇದು ನಮ್ಮನ್ನು ಮುಕ್ತಿಯ ಮಾರ್ಗದೊಳಗೆ ಮತ್ತು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ಭಾಗವತ ಜ್ಞಾನ ಸಹಾಯ ಮಾಡ್ತದೆ. ಅದಕ್ಕೆ ಈ ಜ್ಞಾನವನ್ನು ಎಲ್ಲರೂ ಮುಂದೆ ಸಂತರು ಇದನ್ನು ವಿವರವಾಗಿ ಬರೆದಾರೆ. ಏಕನಾಥರು ಈ ಭಾಗವತಕ್ಕೆ ಟೀಕಾ ಬರ್ತಾರೆ. ಈ ಭಾಗವತ ಗ್ರಂಥಕ್ಕೆ ಯಾವುದೂ ಸರಿಸಾಟಿ ಇಲ್ಲ ಅಂಥೇಳಿ ರಾಜಾರಾಮ ಹೇಳಿ, ನಾನು ಅಜ್ಞಾನಿ ಇದ್ದೀನಿ, ಆದರೂ ಚಿದಂಬರ ನನಗೆ ಅದನ್ನು ತಿಳಿಸ್ಕೊಟ್ಟದ್ರಿಂದ ಅದನ್ನು ಬರೀಲಿಕ್ಕೆ ನನಗೆ ಸಹಾಯ ಇದು ಆಗ್ಯದ, ಅನುಕೂಲ ಆಗ್ಯದ ಮತ್ತು ನಾನು ಸಮರ್ಥ ಆಗೀನಿ ಅಂತ ಹೇಳಿಕೊಳ್ತಾರೆ. ಮುಂದೆ ಈಗ ಇಲ್ಲಿಂದ ಮುಂದೆ ಭಾಗವತದ್ದು ಹಿಂಗೆ ಪರಂಪರಾಗತವಾಗಿ ಅದನ್ನು ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಅದು ತಿಳಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಮುಂದೆ ಪೂರ್ಣ ಈ ಭಾಗವತವನ್ನು ತೇಥೋನಿಯ ಪುಡೆ ಪೂರ್ಣ ಭಾಗವತ ಸಾಂಗೆ ಭಗವಂತ ಉದ್ಧವಾಸಿ. ಅಲ್ಲಿಂದ ಮುಂದೆ ಈ ಪೂರ್ಣ ಭಾಗವತವನ್ನು ಶ್ರೀಕೃಷ್ಣ ಉದ್ಧವನಿಗೆ ಹೇಳಿದ ಅಂತ ಹೇಳ್ತಾರೆ. ಕೃಪಾಪೂರ್ಣ ಕೇಳಿ ಉದ್ಧವ ಲಾಗುನ ಸಾಂಗೆ ಆತ್ಮಜ್ಞಾನ ಏಕಾದಶ. ಹಿಂಗೆ ಉದ್ಧವನಿಗೆ ಒಂದು ಕೃಪೆಯನ್ನು ಮಾಡಿ ಅವನಿಗೆ 11 ಸ್ಕಂದದೊಳಗೆ ಅಂದ್ರೆ 11 ಅಧ್ಯಾಯ ಒಳಗೆ ಈ ಭಾಗವತ ಜ್ಞಾನವನ್ನು ಉದ್ಧವನಿಗೆ ಧಾರೆ ಎರೆದು ಕೊಟ್ಟ ಶ್ರೀಕೃಷ್ಣ ಭಗವಂತ. ಭಾಗವತ ಧರ್ಮ ಹಾಚಿ ಸರ್ವೋತ್ತಮ ಜ್ಞಾನತೆ ಸುಗಮ ಹಾತಾಚಡೆ. ಈ ಭಾಗವತ ಧರ್ಮ ಅಂದ್ರೆ ನಾವು ಭಾಗವತದ ಗ್ರಂಥದೊಳಗೆ ಹೇಳಿದಂಗೆ ನಾವು ಆಚರಣೆ ಮಾಡಿದ್ರೆ ಇದು ಆ ಧರ್ಮನೇ ಭಾಗವತದಂತ ನಡೆದ್ರೆ ಅದು ಭಾಗವತ ಧರ್ಮ ಆಗ್ತದೆ. ಅದು ಎಲ್ಲರೊಳಗೂ ಭಯಂಕರ, ಅದು ಉತ್ತಮ ಅದ. ಇದಕ್ಕಿಂತ ಹೆಚ್ಚಿನ ಜ್ಞಾನ ಇಲ್ಲ. ಇದು ಭಗವಂತನ ಸ್ವರೂಪವನ್ನು ತಿಳಿಸಿಕೊಡುವಂಥ ಒಂದು ಇದು ಜ್ಞಾನ ಅದ. ಅದಕ್ಕೆ ಇದಕ್ಕಿಂತ ಇನ್ನೊಂದು ಹೆಚ್ಚಿನ ಜ್ಞಾನ ಇಲ್ಲ. ಇದು ಎಲ್ಲರೊಳಗೂ ಉತ್ತಮ ಜ್ಞಾನ. ಇದು ಜ್ಞಾನತೆ ಸುಗಮ ಹಾತಾಚಡೆ ಅಂದರೆ ಇಷ್ಟು ಅದು ನಮಗೆ ಇದರಿಂದ ಉದ್ಧಾರದ ಮಾರ್ಗ ನಮಗೆ ಅಗದಿ ಸರಳ ಆಗ್ತದೆ. ಏನೋ ಕೈಯಾಗ ಬಂದು ಎಟಕತ್ತದ ಅಂತ ಹೇಳಿಕೊತಾರೆ. ಮುಕ್ತಿವರಿಲ ಭಕ್ತಿ ಹೇ ಸರ್ವಸಾರ ದಾಸ ನಿರಂತರ ಮಾಗದಸ್ಸು. ಈ ಭಾಗವತ ಜ್ಞಾನನೂ ಏನು ಹೇಳುತ್ತದೆ ಅಂತಂದ್ರೆ ಮುಕ್ತಿಗಿಂತ ಈಗ ನಾವು ಭಗವಂತನ ಸ್ವರೂಪ ತಿಳ್ಕೊಂಡು ನಾವು ಅವನೊಳಗನ ಅವನ ಜ್ಞಾನ ಅವನ ಒಂದು ಚಿಂತನೆಯನ್ನು ಮಾಡ್ಕೋತ ಹೋತಂದ್ರೆ ಅವನಿಗೆ ಶರಣಾಗತ್ತಾದ್ರೆ ನಮಗೆ ಮುಕ್ತಿ ಸಿಗ್ತದೆ ಅಂಬುದು ಜನ್ಮ ಮರಣಗಳ ಒಂದು ಚಕ್ರದಿಂದ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈ ಭಾಗವತ ಒಂದು ಜ್ಞಾನ ಏನು ಹೇಳ್ತದೆ ಅಂದ್ರೆ ಮುಕ್ತಿಗಿಂತ ಭಕ್ತಿ ಮೇಲ್ ಅಂಥೇಳಿ ಅದು ತೋರಿಸ್ಕೊಡ್ತದೆ. ಎಲ್ಲ ಭಕ್ತರ ಒಂದು ಅವರ ಒಂದು ಚರಿತ್ರೆಯನ್ನು ಅದು ಹಾಡಿ ಹೊಗಳುತ್ತದೆ. ಅದಕ್ಕೆ ಅವರೆಲ್ಲ ಭಗವಂತನ ಭಕ್ತಿ ಹೆಂಗೆ ಮಾಡ್ಯಾರ ಅಂಥೇಳಿ ಅದು ಭಾಗವತ ಗ್ರಂಥ ಆ ಜ್ಞಾನವನ್ನು ಹೇಳ್ಕೊಡ್ತದೆ. ಅದಕ್ಕೆ ಮುಕ್ತಿವರಿಲ್ಲ ಭಕ್ತಿ ಹೇ ಸರ್ವಸಾರ. ಮುಕ್ತಿಗಿಂತ ಭಕ್ತಿ ಹೆಚ್ಚು ಅನ್ನೋದೇ ಈ ಭಾಗವತ ಗ್ರಂಥದ ತಿರುಳಾಗ್ಯದ. ಆ ಜ್ಞಾನದ ಸಾರನೇ ಅದ ಅಂತ ಹೇಳ್ಕೊತಾರೆ. ಅದೊಂದು ಪೂರ್ಣ ಒಂದು
ಅದರ ಜ್ಞಾನ ಏನದ ಅಂತಂದ್ರೆ ಮುಕ್ತಿಗಿಂತ ಭಕ್ತಿ ಹೆಚ್ಚಂತ ಹೇಳ್ತಾರೆ. ಇದನ್ನು ಈ ಮುಕ್ತಿಗಿಂತ ಭಕ್ತಿನ ಈ ದಾಸನಾದ ನಾನು ಅದನ್ನೇ ಬೇಡ್ತೀನಿ ಚಿದಂಬರ ಅಂಥೇಳಿ ಇಲ್ಲೇ ರಾಜಾರಾಮ್ ಅವರು ಹೇಳಿ. ಜೈ ಚಿದಂಬರ. अभंग संख्ये 112. कशासाठी आटाटी न लगे साधनांचा कोटी, चिदंबर जपा उठा उठी मोक्ष तो. साधन करिता जन्मकोटी न पडे चिदंबर दृष्टी, उभा भीवरेचा तटी न करी गोष्टी कोणासी, तो हा ब्राह्मणाचे पोटी लहान थोरा सांगे गोष्टी. घ्यारे सद्भावेने भेटी चरणी मिठी घालोनी, उद्धरती कुळकोटी चुके 84ची आटी. यमपुराला गे काठी होता भेटी देवाची, दास म्हणे माझ्या पोटी हेची असे गुह्य गोष्टी. पाहे स्वामी कृपा दृष्टी सर्वसृष्टी उद्धरी. कशासाठी आटाटी न लगे साधनांच्या कोटी. ಅದಕ್ಕೆ ಇಲ್ಲಿ ರಾಜಾರಾಮ್ ಅವ್ರು ಹೇಳಿಕತ್ತಾರ, ಈ 108 ನೀವು ವ್ರತ ದಾನ ತಪಸ್ಸು ಮತ್ತು ಇನ್ನಿತರ ಉಪವಾಸಗಳಂತಹ ನೀವು ಕಠಿಣವಾದ ಒಂದು ಆಚರಣೆಗಳನ್ನು ಮಾಡಿ ನೀವು ಭಾಳ ಹೈರಾಣ ಆಗಬೇಡ್ರಿ ಅಂತ ಹೇಳಿಕತ್ತಾರೆ. ಕಶಾसाठी ಆಟಾಟಿ ನಲಗಿ ಸಾಧನಾಂಚ ಕೋಟಿ. ಇಂಥವೆಲ್ಲ ಇವು ಉಪವಾಸ ವ್ರತ ನೇಮದ್ದು ಇಂಥವು ಕೋಟಿ ನೀವು ಸಾಧನ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ಕತ್ತಾರೆ. ಯಾಕೆ ನೀವು ಇಷ್ಟು ಹೈರಾಣ ಆಗ್ಲಿಕತ್ತೀರಿ, ಇಷ್ಟ ಕಟ್ಪಟ್ಟಿ ಮಾಡ್ಲಿಕತ್ತೀರಿ ಅಂಥೇಳಿ ರಾಜಾರಾಮ್ ಅವ್ರು ಹೇಳಿಕತ್ತಾರೆ. ಅದಕ್ಕೆ ಸರಳ ಮಾರ್ಗ ಏನದ ಅಂತ ಹೇಳಿಕತ್ತಾರೆ. ಸಾಧನದ ಸರಳ ಮಾರ್ಗ ಯಾವುದು? ಚಿದಂಬರ ಜಪ ಉಠಾ ಉಠಿ ಮೋಕ್ಷತು. ಅದಕ್ಕೆ ನೀವು ನಿಮ್ಮ ತುಟಿಯಿಂದ ಏನು ಹೇಳಿಕತ್ತಾರ, ಚಿದಂಬರ ಅನ್ನೋ ಒಂದು ನಾಮವನ್ನು ಜಪಿಸ್ಕೋತೀರ್ರಿ ಅಂದ್ರೆ ಇದು ನಿಮಗೆ ಏನು ಒಂದು ಉಠಾ ಉಟ್ಟಿ ಅಂತಂದ್ರೆ ಅಗದಿ ತಕ್ಷಣಕ್ಕೆ ನಿಮಗೇನು ಎದ್ದು ಹೇಳೋದ್ರಾಗನ ನಿಮಗೆ ಮೋಕ್ಷ ಸಿಗ್ತದೆ ಅಂದ್ರೆ ಅಷ್ಟು ಅದು ತ್ವರಿತ ನಿಮಗೆ ಫಲ ಕೊಡ್ತದೆ. ಈ ಚಿದಂಬರ ನಾಮ ಜಪ ಯಾವ ಒಂದು ವೇಗದಿಂದ ನಿಮಗೆ ಮೋಕ್ಷದ ಮಾರ್ಗಕ್ಕೆ ಒಯ್ತದಂದ್ರೆ ನೀವು 108 ಯಾವ ಕೋಟಿ ಸಾಧನೆಗಳ ಯಾತ್ರಾ ತೀರ್ಥ ಯಾವ ಬೇಕಾಗಿಲ್ಲ ಅಂತ ಹೇಳ್ಕೊತಾರೆ. ಸಾಧನ ಕರಿತ ಜನ್ಮ ಕೋಟಿ ನ ಪಡೆ ಚಿದಂಬರ ದೃಷ್ಟಿ. ನೀವು ಇಂಥ ಸಾಧನಾದ್ದು ಹಲವಾರು ಮಾರ್ಗ ಭಾಳ ಕಠಿಣ ಮಾರ್ಗಗಳವ. ಅವು ನೀವು ಜನ್ಮಾಂತರ ಕೋಟಿ ಜನ್ಮ ಬಂದು ಮಾಡಿದ್ರೆ ಸಹಿತ ನಿಮ್ಗೆ ಆ ಚಿದಂಬರ ನಿಮಗೆ ದೃಷ್ಟಿ ಕಾಣಿಸಂಗಿಲ್ಲ. ಅದಕ್ಕೆ ನೀವು ಇಂಥ ಆಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಕೊತಾರೆ. ಉಭಾ ಭೀವರೇ ಚಾತಟಿ ನ ಕರಿ ಗೋಷ್ಠಿ ಕೋಣಾಸಿ. ಇಲ್ಲೇ ಒಂದು ಪಾಂಡುರಂಗ ಅವತಾರ, ಬೌದ್ಧಾವತಾರ ಪಾಂಡುರಂಗ ಅವತಾರ ಕಲಿಯುಗದಾಗ ಆಗಿದ್ದು. ಅದಕ್ಕೆ ಅದರದ್ದು ಒಂದು ಇಲ್ಲೇ ಒಂದು ಉದಾಹರಣೆ ಹೇಳಿಕತ್ತಾರೆ. ಉಭಾ ಭೀವರೇ ಚಾತಟಿ ನ ಕರಿ ಗೋಷ್ಠಿ ಕೋಣಾಸಿ. ಆ ಪಾಂಡುರಂಗ ಏನು ಮಾಡ್ಯಾನ, ಭೀಮಾ ನದಿಯ ತೀರದಲ್ಲಿ ನಿಂತ್ಕೊಂಡು ಇಟ್ಟಿಗೆ ಮೇಲೆ ನಿಂತ ನಾವು ತನ್ನ ಭಕ್ತನ ಒಂದು ಅವನ ಒಂದು ಅಜ್ಞಾದಂತ ಏನು ಮಾಡ್ಯಾನ, ಕೈ ಕಟ್ಕೊಂಡು ಇಟ್ಟಿಗೆ ಮೇಲೆ ನಿಂತು ತಟಸ್ಥಾಗಿ ನಿಂತುಬಿಟ್ಟಾನ. ಯಾರ ಜೋಡಿನೂ ಮಾತಾಡೋಂಗಿಲ್ಲವ ಅಂತ ಅಲ್ಲೇ ಪಾಂಡುರಂಗಂದು ಒಂದು ಅವತಾರದ ಅದೇ ಹಾ ನಕರಿ ಗೋಷ್ಠಿ ಕೋಣಾಸಿ. ಯಾರ ಜೋಡಿ ಮಾತಾಡವಲ್ಲ. ಹಾ ಬ್ರಾಹ್ಮಣಾಚೆ ಪೋಟಿ ಲಹಾನ್ ಥೋರ ಸಂಘೆ ಗೋಷ್ಠಿ. ಅಂಥ ಈ ವಿಠ್ಠಲ ಪಾಂಡುರಂಗ ಈಗ ಏನು ಮಾಡ್ಯಾನ, ಕಲಿಯುಗದಾಗ ಬ್ರಾಹ್ಮಣನ ಒಂದು ಉದರದಲ್ಲಿ ಮಾರ್ತಾಂಡ ದೀಕ್ಷಿತರ ಉದರದೊಳಗೆ ಹುಟ್ಟಿ ಬಂದಾನ. ಅಗದಿ ಶ್ರೇಷ್ಠ ಬ್ರಾಹ್ಮಣರು ಅಂಥ ಒಂದು ಪ್ರಕಾಂಡ ಪಂಡಿತರವರು ಅಂತರ್ವದ ಉದರದೊಳಗೆ ಬ್ರಾಹ್ಮಣನಾಗಿ ಹುಟ್ಟಿ ಬಂದಾನವ. ಮತ್ತು ಲಹಾನ್ ಥೋರ ಸಂಘಗೋಷ್ಠಿ ಎಲ್ಲ ದೊಡ್ಡವರು ಸಣ್ಣವರು ಅನ್ಕೋತಾವ, ಯಾರೊಳಗೂ ಭೇದ ಮಾಡಿಲ್ಲ. ಎಲ್ಲರಿಗೂ ಒಂದೇ ಥರದಿಂದ ಮಾತಾಡಿಸ್ಕೋತ ಅಡ್ಡಾಡ್ಲಿಕತ್ತಾನ. ಅವ್ನು ಯಾರು ಇವರು ಸಣ್ಣವರು ಇವ್ರು ದೊಡ್ಡವರನ್ನು ಭೇದ ಭಾವ ಇಲ್ಲ, ಯಾರು ಶ್ರೇಷ್ಠರಿಲ್ಲ ಯಾರು ಕನಿಷ್ಠರಿಲ್ಲ. ಹಂಗವ ಇಲ್ಲಿ ಒಂದು ಎಲ್ಲರ ಜೋಡಿ ಅಲ್ಲೇ ವಿಠಲ್ನಾಗಿ ಅವ ಯಾರ ಜೋಡಿ ಮಾತಾಡಬಲ್ಲ, ಇಲ್ಲಿ ಚಿದಂಬರಾಗಿ ಎಲ್ಲರ ಜೋಡಿ ಮಾತಾಡ್ಕೋತಿದ್ದಾನೆ. ಗ್ಯಾರೇ ಸದ್ಭಾವನೇ ಭೇಟಿ ಚರಣಿ ಮಿಠಿ ಘಾಲೋನು. ಅದಕ್ಕೆ ಅವರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ಲಿಕತ್ತಾರೆ ರಾಜಾರಾಮ್ ಅವರು. ಏನಂತಂದ್ರೆ ಸದ್ಭಾವದಿಂದ ಅವನನ್ನು ಭೇಟಿಯಾಗ್ರಿ ನೀವು ಅಂತ ಹೇಳ್ಕತ್ತಾರೆ. ಅವನನ್ನು ಶುದ್ಧ ಅಂತಃಕರಣದಿಂದ ಶುದ್ಧ ಭಾವದಿಂದ ಅವನು ಭೇಟಿಯಾಗ್ರಿ. ಚರಣಿ ಮಿಠಿ ಘಾಲೋನಿ ಅಂದ್ರೆ ನೀವು
ಅವನನ್ನು ಚರಣಗಳನ್ನು ಅಪಗೋರಿ ಅಂತ ಹೇಳಿಕತ್ತಾರೆ. ಅಂಥ ಒಂದು ಭಗವಂತ ಈಗ ಅವ ಅವತಾರ ಮಾಡ್ಕೊಂಡು ಬಂದಾನ, ಅವತಾರ ಆಗ್ಯದ ಒಂದು. ಅದಕ್ಕೆ ನೀವು ಯಾವುದೇ ಒಂದು ಹಿಂಜರಿದೆ ನಿಷ್ಕಳಂಕ ಮನಸ್ಸಿನಿಂದ ಅವನ ಚರಣಗಳನ್ನು ಅಪಗೋರಿ ಅಂತ ಹೇಳಿಕತ್ತಾರೆ. ಉದ್ಧರಿತಿ ಕುಳಕೋಟಿ ಚುಕ್ಕಿ ಚೌರ್ಯಾಯಿಸಿ ಆಟಿ. ಅದಕ್ಕೆ ಹೇಳ್ತಾರೆ, ನಿಮ್ಮ ಹಿಂಗೆ ಮಾಡಿದ್ರೆ ಅಂದ್ರೆ ನೀವು ಚಿದಂಬರ ನಾಮ ಜಪ ಮಾಡ್ಕೋತ ಅವನ ಚರಣಗಳನ್ನು ನೀವು ಅವನ ಚರಣಗಳನ್ನು ಸ್ಪರ್ಶ ಮಾಡಿದ್ರೆ ಅಂತಂದ್ರೆ ನಿಮಗೆ ನಿಮ್ಮ ಕುಲಕೋಟಿಗಳೇ ಉದ್ಧಾರ ಆಗ್ತಾವೆ ಅಂತ ಹೇಳ್ತಾರೆ. ಒಬ್ಬರು ಭಕ್ತರಿದ್ದ ಅಂದ್ರೆ ಅವನ ಕುಲನ ಏಕೋತ್ತರ್ಷೈಕ 101 ಕೋಟಿ ಕುಲಗಳು ಉದ್ಧಾರ ಆಗ್ತಾವೆ. ಚುಕ್ಕಿ ಚೌರ್ಯಾಯಿಸಿ ಆಟಿ. ನಿಮಗೆ ಈ 84 ಲಕ್ಷ ಯೋನಿಗಳ ಒಂದು ಭ್ರಮಣ ತಪ್ಪುತ್ತದೆ. ಇಲ್ಲಾಂದ್ರೆ ಮತ್ತಿದು ಅದೊಂದು ಭೂರಿ ತಾಪ ಒಳಗೆ ಬೇಯೋದು ಬೇಡ. ಅದಕ್ಕೆ ನಿಮ್ಗೆ ಚುಕ್ಕಿ ಅದು ತಪ್ಪಿಸ್ತದೆ. ನಿಮ್ಮ ಚೌರ್ಯಾಯಿಸಿ ಆ ಒಂದು 84 ಲಕ್ಷ ಯೋನಿಗಳ ಒಂದು ಹೈರಾಣ ತಪ್ಪಿಸ್ತದೆ ಅಂತ ಹೇಳಿಕತ್ತಾರೆ. ಯಮಪುರ ಲಾಗೆ ಕಟ್ಟಿ ಹೋತಾ ಭೇಟಿ ದೇವಾಚಿ. ಆ ಯಮಪುರಕ್ಕೂ ದಂಡ ಬೀಳುತ್ತದೆ ಅಂತ ಹೇಳ್ತಾರೆ. ಅಷ್ಟು ಈ ಒಂದು ಚಿದಂಬರ ನಾಮ ನಿಮ್ಮನ್ನು ಕಾಪಾಡ್ತದೆ. ಯಮನ ದೂತರು ಬಂದು ನಿಮ್ಮನ್ನು ಒಯ್ಯಲಿಕ್ಕೆ ಅವನ ಸಮೀಪ ಬರಂಗಿಲ್ಲ. ಅಲ್ಲೂ ಇದು ಆಗ್ತದೆ. ಅವನಿಗೂ ಭಯಭೀತ ಆಗ್ತಾನೆ. ಚಿದಂಬರನ ಒಂದು ಭಕ್ತರನ್ನು ಇದು ಮಾಡಲಿಕ್ಕೆ, ಅವರನ್ನು ಕರೆದೊಯ್ಯಲಿಕ್ಕೆ ಯಮಪುರಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಹೋತಾ ಭೇಟಿ ದೇವಾಚಿ. ಅಂಥ ದೇವರನ್ನ ಭೇಟಿ ಆತಂದ್ರೆ ನಿಮಗೆ ಯಾವ ಮೃತ್ಯು ಭಯನೂ ಇಲ್ಲ ಅಂತ ಹೇಳ್ತಾರೆ. ದಾಸಮಣೆ ಮಾಜಾ ಪೋಟಿ ಹೆಚ್ಚಸೆ ಗುಹ್ಯಗೋಷ್ಠಿ. ಅದಕ್ಕೆ ಚಿದಂಬರ ದಾಸ ರಾಜಾರಾಮ ಹೇಳ್ಕತ್ತಾರೆ, ಇದೇ ಎಲ್ಲ ಅಗದಿ ಈ ಗುಹ್ಯತಮವಾದ ಇಂಥ ಸುದ್ದಿ ನನ್ನ ಹೊಟ್ಟೆಯೊಳಗವ, ನನ್ನ ಅಂತಃಕರಣದೊಳಗೆ ಇಂಥ ಎಲ್ಲ ಆ ಭಗವಂತ ಚಿದಂಬರನ ಇವೆಲ್ಲ ಗುಹ್ಯಗೋಷ್ಠಿಗಳು, ಅಗದಿ ಗೋಪನೀಯ ಒಂದು ಸುದ್ದಿ ನನ್ನೊಳಗದ. ಪಾಹೇ ಸ್ವಾಮಿ ಕೃಪಾದೃಷ್ಟಿ ಸರ್ವಸೃಷ್ಟಿ ಉದ್ಧರಿ. ಅದಕ್ಕೆ ಇಂಥ ಎಲ್ಲ ನಾವು ಯಾವ ಇತರ ಒಂದು ಶ್ರಮದ ಸಾಧನೆಗಳನ್ನು ಬಿಟ್ಟು ಅಗದಿ ಸುಲಭವಾದ ಒಂದು ಚಿದಂಬರ ನಾಮ ಜಪವನ್ನು ಮಾಡಿದರೆ ಆ ಸ್ವಾಮಿ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದು ಸೃಷ್ಟಿನೇ ಉದ್ಧಾರ ಆಗ್ತದೆ ಅಂಥೇಳಿ ಸರ್ವಸೃಷ್ಟಿ ಉದ್ಧರಿ. ಆ ಸರ್ವಸೃಷ್ಟಿಯನ್ನು ಉದ್ಧಾರ ಮಾಡ್ತಾನೆ ಅಂಥೇಳಿ ಇಲ್ಲಿ ರಾಜಾರಾಮ್ ಅವ್ರು ಹೇಳ್ಕೊತಾರೆ. ಜೈ ಚಿದಂಬರ ರಾಜಾರಾಮ್. ಅಭಂಗ ಸಂಖ್ಯೆ 113. सर्वस्वतु माझा अससी निजसार, तुझा विणविचार नेणे तुझा, जप तप माझे क्रिया आणि कर्म, सर्व तुझे नाम चिदंबरा. सर्व अपरी नाम आदि मध्य अंती, नाम विणगती नसे कोणा. ऐसा केला असे वेदांती निर्धार, नाम उतरी पार दासा लागी. ಸರ್ವಸ್ವತ್ತು ಮಾಜ ಅಸಸಿ ನಿಜಸಾರ ತುಜ ವಿಣವಿಚಾರ ನಿರ್ಣಯ ತುಜ. ಇಲ್ಲೇ ಒಂದು ದಾಸ ರಾಜಾರಾಮ್ ಅವರು ಚಿದಂಬರ ನಾಮದ ಒಂದು ಮಹಿಮೆಯನ್ನು ಹೇಳಿಕತ್ತಾರ, ಅದರ ಮಹಾತ್ಮೆ ಹೇಳಿಕತ್ತಾರ. ಸರ್ವಸ್ವತ್ತು ಮಾಜ ಅಸಸಿ ನಿಜಸಾರ ತುಜ ವಿಣವಿಚಾರ ತುಜ ನಿರ್ಣಯ. ಅದಕ್ಕೆ ಹೇಳ್ತಾರವರು, ಹೇ ಚಿದಂಬರ, ನೀನು ನನ್ನ ಎಲ್ಲ ಇದ್ದಿ ಅಂತ ಹೇಳ್ಕತ್ತಾರೆ. ನಿನ್ನ ಹೊರತು ನನ್ನದು ಏನೂ ಇಲ್ಲ, ನಿನ್ನ ಹೊರತು ನನಗೆ ಯಾರು ಆಪ್ತ ಬಂಧು ಮಿತ್ರರು ಅವು ಅಪ್ಪ ಅಂತನ್ನೋರು ಯಾರೂ ಇಲ್ಲ. ನೀನು ಅದರ ಎಲ್ಲದ್ರದ್ದು ಒಂದು ಸಾರನ ಅವರೆಲ್ಲ ಏನು ಬಂಧು ಮಿತ್ರರು ಎಲ್ಲ ಏನದ ಆಪ್ತ ಮಕ್ಕಳು ಏನದ ಇಂಥದ್ರದ್ದೆಲ್ಲ ಒಂದು ಕೂಡಿದ್ದೇನು ಇದು ಅದ ಅದೆಲ್ಲ ನೀನ ನನಗಿದ್ದಿ ಅಂತ ಹೇಳ್ತಾರೆ. ಅದೆಲ್ಲ ಅದರದ್ದು ಸಾರನ ಅದರ ತಿರುಳನ ಅದೇ ನನಗೆ ಅಪದ್ ಬಾಂಧವನೇ ನಿನ್ನ ಹೊರತು ನನಗೆ ಯಾರಿಲ್ಲ. ತುಜವಿಣ ವಿಚಾರ ನಿರ್ಣಯ ತುಜ, ನಿನ್ನ ಬಿಟ್ಟು ಇನ್ಯಾವ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊತಾರೆ. ಜಪ ತಪ ಮಾಜೆ ಕ್ರಿಯಾ ಅಣಿ ಕರ್ಮ, ಸರ್ವ ತುಜೆ ನಾಮ ಚಿದಂಬರ. ನಾ ಏನವ ಜಪ ಮಾಡ್ತೀನಿ, ಏನು ತಪ ಮಾಡ್ತೀನಿ, ನಾ ಮಾಡೋ ಎಲ್ಲ ದೈನಂದಿನ ನಂದು ಕಾರ್ಯಕ್ರಮಗಳ ಸಹಿತ ಏನು ನಾನು ಊಟ ನಿದ್ರೆ ನಂದು ಒಂದು ಎಲ್ಲ ಏನದ ನಂದು ದೈನಂದಿನ ಒಂದು ಕಾರ್ಯ ಎಲ್ಲ ಅದು ನಿನ್ನ ಒಂದು ನಿನ್ನ ನಾಮನೇ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಎಲ್ಲ ಸ್ನಾನ ಸಂಧ್ಯಾ ಆದಿ ಎಲ್ಲವೂ ಏನದವು
ನಾಮ ಇರ್ತಿದ್ರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ನಾ ಮಾಡೋ ಎಲ್ಲ ಕ್ರಿಯಾಕರ್ಮಗಳೆಲ್ಲ ಅವೆಲ್ಲ ನಿನ್ನ ನಾಮದಿಂದಲೇ ನಡೀತಾವ ಅಂತ ಹೇಳ್ತಾರೆ. ಅದರ ಹೊರತು ಮತ್ತೊಂದು ಬೇರೆ ಯಾವುದು ಸಾಧನೆ ಇಲ್ಲ ನಂದು. ಸರ್ವಾಪರಿ ನಾಮ ಆದಿ ಮಧ್ಯ ಅಂತಿ ನಾಮಾವಣನ ಗತಿ ನಸೆ ಗುಣ. ಅದಕ್ಕೆ ಹೇಳ್ತಾರೆ ನಾಮನೇ ಆದಿ, ನಾಮನೇ ಮಧ್ಯ, ನಾಮನೇ ಅಂತ್ಯ. ಅದಕ್ಕೆ ನಾಮದ ಹೊರತು ಯಾರಿಗೂ ಗತಿ ಇಲ್ಲ. ನೀವು ಎಷ್ಟೆಷ್ಟೋ ಜನ್ಮ ತಾಳೆ ಬಂದ್ರೂ ನಾಮದ ಒಂದು ಮಹಾತ್ಮೆಯನ್ನು ತಿಳ್ಕೊಂಡು ಅದರ ಹಂಗೆ ನಡೀಲಿಲ್ಲ, ಅದನ್ನು ಜಪಾಚರಣೆ ಮಾಡಲಿಲ್ಲ ಅಂದ್ರೆ ಅದರ ಗತ್ಯಂತರ ಇಲ್ಲ ನಿಮಗೆ. ನೀವು ಯಾವ ಇಹ ಪರ ಎಲ್ಲೂ ನಿಮಗೆ ಇದು ಶ್ರೇಯಸ್ಸು ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಐಸಾ ಕೇಲಾಸೆ ವೇದಾಂತಿ ನಿರ್ಧಾರ ನಾಮ ಉತ್ತರಿ ಪಾರ ದಾಸಾಲಾಗಿ. ಅದಕ್ಕೆ ವೇದಗಳನ್ನು ಈ ಥರ ನಿರ್ಧಾರ ಮಾಡಿಬಿಟ್ಟಾವ, ನಾಮದ ಹೊರತು ಇನ್ನೊಂದು ಸಾಧನೆ ಇಲ್ಲ. ಇದು ಕಲಿಯುಗದವಂತೂ ನಾಮದ ಹೊರತು ಯಾವುದೂ ನಿಮ್ಮನ್ನು ಈ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡೋಂಗಿಲ್ಲ. ನಿಮಗೆ ಇಹ ಪರ ಎರಡೂರೊಳಗೆ ಶ್ರೇಯಸ್ಸು ಆಗಬೇಕಾಗಿತ್ತಂದ್ರೆ ನಾಮನೇ ಜಪ ಮಾಡಿರಿ ಅಂಥೇಳಿ ವೇದಗಳು ನಿರ್ಧಾರವಾಗಿ ಹೇಳಿಬಿಟ್ಟಾವ. ಇದನ್ನು ನಾವು ಸಂಶಯ ಪಡಬಾರ್ದು ಅಂತ ಹೇಳಿಕೊತಾರೆ. ನಾಮ ಉತ್ತರಿ ಪಾರ ದಾಸಲಾಗಿ. ಅದೇ ಚಿದಂಬರ ನಾಮನು ಈ ದಾಸನನ್ನು ಭವ ಸಮುದ್ರದಿಂದ ಪಾರ ಮಾಡ್ತದೆ ಅಂಥೇಳಿ ರಾಜಾರಾಮ್ ಅವರು ಈ ಅಭಂಗದಾಗ ಹೇಳಿದರು. ಜೈ ಶಿವ ಚಿದಂಬರ ರಾಜಾರಾಮ್. अभंग संख्ये 114. स्नान संध्या आदि जितके काही कर्म नामा विणश्रम वायाचितो तीर्थयात्रा फिरे करीत नानावर्त नाही नामे चित्त तरितो व्यर्थ अवयव समस्त नसेजा नासिक कोण पाही मुख त्याचे सांगा चिದಂಬರ ನಾಮ ದುಜಿ ನಸೆ ಸರಿ ಸಾಕ್ಷ ದೇತಿ ಚಾರಿ ದಾಸಮಣೆ. ಅದೇ ಹೇಳಿದರು. ಸ್ನಾನ ಸಂಧ್ಯಾ ಆದಿ ಜಿತಿಕೆ ಕಾಹಿ ಕರ್ಮ ನಾಮಾವಿಣ ಶ್ರಮ ಮಾಯಾಚಿತು. ಅದಕ್ಕೆ ಹೇಳ್ತಾರೆ ರಾಜಾರಾಮ್ ಅವರು, ನಮ್ಮ ಮಾನವನ ಪ್ರತಿಯೊಂದು ಒಂದು ಕ್ರಿಯೆ ಕರ್ಮದೊಳಗೆ ಅವನ ಒಂದು ಕಾರ್ಯದೊಳಗೆ ಅವನ ದಿನದ್ದು ಸಹಿತ ಊಟ ತಿನಿಸ ನಿದ್ರೆ ಮತ್ತು ಸ್ನಾನ ಅವೇನು ಸಂಧ್ಯಾ ವಂದನೆ ಮಾಡ್ತಾನೆ, ಇವೆಲ್ಲ ಏನು ಕ್ರಿಯೆ ಒಳಗವ ಇದನ್ನು ನೀವು ನಾಮ ಅನ್ಲಾರ್ದ ಮಾಡಿದ್ರೆ ಅಂದ್ರೆ ಎಲ್ಲವೂ ವ್ಯರ್ಥ. ಸಂಧ್ಯಾ ವಂದನೆಗೂ ಒಂದು ಮಹತ್ವದ, ಆದ್ರೆ ನೀವು ಅದನ್ನು ನಾಮಸ್ಮರಣೆ ಮಾಡಲಾರ್ದ ಮಾಡಿದ್ರಿ ಅಂತಂದ್ರೆ ಅದಕ್ಕೇನು ಮಹತ್ವ ಇಲ್ಲ. ಈ ಎಲ್ಲ ಸಾಧನೆಗಳು ನಾಮದ ಹೊರತು ಎಲ್ಲವೂ ವ್ಯರ್ಥ ಆಗಿ ಹೋಗ್ತವೆ. ಅದಕ್ಕೆ ನೀವು ಈ ಎಲ್ಲ ಕ್ರಿಯೆಗಳನ್ನು ಅಸನಿ ಸೇನಿ ಭೋಜನಿ ನಾಮ ಜಪಿ ನಿಷಿದಿನಿ ಅಂತಂದ್ರೆ ನೀವು ತಿನ್ನುವಾಗ ಕೂಡುವಾಗ ಮಲಗುವಾಗ ಭೋಜನ ಮಾಡುವಾಗ ನೀವು ನಿರಂತರ ನಾಮವನ್ನು ಜಪಿಸ್ಕೋತಿದ್ರಂದ್ರೆ ನಿಮಗೆ ಇದು ನಿಮ್ಮನ್ನು ಉದ್ಧಾರ ಮಾಡ್ತದೆ. ಅದಕ್ಕೆ ಅದನ್ನು ಯಾವುದೇ ಒಂದು ಸತತ ನಿಮ್ಮೊಳಗೆ ಆ ಚಿದಂಬರ ನಾಮಸ್ಮರಣೆಯ ಒಂದು ನಿಮ್ಮ ನಾಲಿಗೆ ಮೇಲೆ ಯಾವಾಗಲೂ ಅದು ನಲಿದಾಡಲಿ ಅಂತ ಹೇಳಿರ್ತಾರೆ. ಅದರ ಹೊರತು ಮಾಡಿದ ಎಲ್ಲ ಒಂದು ಕ್ರಿಯೆಗಳು ಸಹಿತ ಸ್ನಾನ ಸಂಧ್ಯಾದಿಗಳು ವ್ಯರ್ಥ ಅಂತ ಹೇಳಿದರು. ತೀರ್ಥಯಾತ್ರಾ ಫಿರಿ ಕರಿತ ನಾನಾವೃತ ನಾಹಿ ನಾಮಿ ಚಿತ್ತ ತರಿತೋ ವ್ಯರ್ಥ. ನೀವು ತೀರ್ಥಯಾತ್ರಕ್ಕೆ ಹೋಗ್ರಿ, ಏನು ಎಲ್ಲ ಎಷ್ಟೊಂದು ಭರತಖಂಡ ಒಳಗೆ ನಾನಾ ಥರ ಎಂಥ ಶ್ರೇಷ್ಠವಾದ ತೀರ್ಥ ಇದು ಅವ ಪ್ರದೇಶಗಳು. ಅಲ್ಲಿ ಹೋಗಿ ನೀವು ಎಂತೆಂಥ ಕಠಿಣವಾಗಿ ನಡ್ಕೋತ ಹೋಗ್ರಿ, ಎಂಥದ್ದು ಶ್ರಮ ವಹಿಸಿ ನೀವು ಆ ತೀರ್ಥಯಾತ್ರೆ ಮಾಡಿ ಅಲ್ಲಿ ಆ ಕುಂಡದೊಳಗೆ ಸ್ನಾನ ಮಾಡಿ ಬಂದ್ರಿ, ನಾನಾ ವ್ರತಗಳನ್ನು ಮಾಡಿರಿ, ಎಷ್ಟೆಷ್ಟೋ ಕಠಿಣ ವ್ರತಗಳು, ಉಪವಾಸ ಇರೋದು ಮತ್ತು ಭಾಳ ಶ್ರಮ ಮಾಡಿಕೊಂಡು ನೀವು ಏನಾದ್ರು ವ್ರತ ನೇಮಾದಿಗಳನ್ನು ಮಾಡಿರಿ. ಇವೆಲ್ಲ ಚಿತ್ತದೊಳಗೆ ನಾಮ ಇರದೇ ಇವೆಲ್ಲ ಮಾಡಿದ್ರೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಇದನ್ನು ಮಾಡ್ಬೋದು, ಮಾಡಿರಿ. ಆದರೆ ಆ ನಾಮಸ್ಮರಣೆ ಒಂದು ಚಿದಂಬರ ನಾಮಸ್ಮರಣೆ ಇರಲಾರ್ದೆ ಈ ಎಲ್ಲ ಜಪತಪ ವ್ರತಾದಿಗಳಿಗೆ ಮಾಡಿದ ಎಲ್ಲ ಸಾಧನೆಗಳು ವ್ಯರ್ಥ ಅಂತ ಹೇಳಿದ್ರು ರಾಜಾರಾಮ್ ಅವರು. ಅದಕ್ಕೆ ನಾವು ನಾಮದ ಒಂದು ಮಹಿಮೆಯನ್ನು ತಿಳ್ಕೊಬೇಕು. ನಾವು ನಿರಂತರ ನಾಮಜಪ ಮಾಡಿದರೆ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ, ನಮ್ಮ ವಿಚಾರ
ನಮ್ಮ ಹೆಂಗೆ ನಾಮ ಜಪದೊಳಗೆ ನಾವು ಹೆಂಗೆ ಮುಂದುವರಿತೀವಿ ಹಂಗೆ ನಮ್ಮ ಅಂತಃಕರಣ ಶುದ್ಧ ಆಗಿ ನಮ್ಮ ಒಳಗಿನ ಒಂದು ಕಲ್ಮಶಗಳನ್ನು ಅದು ತಕ್ಕೊತ್ ಹೋಗ್ತದೆ. ಅದಕ್ಕೆ ನಾಮ ಜಪ ಅಷ್ಟು ಮಹತ್ವದ. ಅವಯವ ಸಮಸ್ತ ನಸೇಜ ನಾಸಿಕ ಕೋಣಪಾಹೆ ಮುಖ ತ್ಯಾಚೆ ಸಂಘ. ಅದಕ್ಕೆ ಹೇಳ್ತಾರೆ ಅವಯವ ಈ ಒಂದು ಶರೀರಕ್ಕೆ ಹೇಳ್ರಿ ಎಲ್ಲ ಸಮಸ್ತ ಅವಯವಗಳು ಕೈ ಕಾಲು ಮುಖ ಅದ್ರೊಳಗೆ ಕಣ್ಣವ ಬಾಯಿ ಇದು ಕಿವಿ ಎಲ್ಲ ಕೂದಲು ತಲೆ ಎಲ್ಲ ಅದ ಅಂತ ತಿಳ್ಕೊರಿ. ಅದಕ್ಕೆ ಅಲ್ಲಿ ನಾಸಿಕ ಮೂಗೊಂದು ಇರಲಿಲ್ಲ ಅಂದ್ರೆ ಅವನ ಮುಖ ಯಾರು ನೋಡ್ತಾರೆ ಹೇಳ್ರಿ ಅಂತ ಹೇಳ್ಕೊತಾರೆ. ಹಂಗೆ ಅಂದರೆ ಎಲ್ಲ ಅವಯವಗಳು ಇದ್ದು ಮೂಗೊಂದು ಇರಲಿಲ್ಲ ಅಂದ್ರೆ ಅದಕ್ಕೆ ಆ ಒಂದು ಮನುಷ್ಯನ ಮುಖಕ್ಕೆ ಅದಕ್ಕೇನೂ ಮಹತ್ವ ಇಲ್ಲ, ಅವನ ಮುಖ ಯಾರೂ ನೋಡೋಂಗಿಲ್ಲ. ಹಂಗೆ ಚಿದಂಬರ ನಾಮ ದೂಜಿನಸೆ ಸರಿ ಸಾಕ್ಷ ದೈತಿ ಚಾರಿ ದಾಸಮಣೆ. ಅದಕ್ಕೆ ಹೇಳಿಕತ್ತಾರೆ ಹಂಗೆ ಎಲ್ಲ ನೀವು ಸಾಧನೆ ಮಾಡಿ ನಾಮದ ಒಂದು ನಿಮ್ಮ ಚಿಂತನೆ ಇರಲಿಲ್ಲ ಅಂದ್ರೆ, ಚಿತ್ತದೊಳಗೆ ನಾಮ ಇರಲಿಲ್ಲ ಅಂದ್ರೆ ಹೆಂಗೆ ಎಲ್ಲ ಅವಯವ ಇದ್ದು ಮುಖದೊಳಗೆ ಮೂಗಿರ್ಲಾದ್ರೆ ಹೆಂಗೆ ಕಾಣಿಸ್ತದೆ ಮುಖ, ಹಂಗೆ ಅವು ಎಲ್ಲ ಸಾಧನೆಗಳು ವ್ಯರ್ಥ ಆದಂಗೆ. ಅದನ್ನು ಯಾರು ನಿಮ್ಮ ನೇಮ ನಿತ್ಯಗಳನ್ನು ಯಾರೂ ನೋಡ್ಲಿಕ್ಕೆ ಹೋಗಂಗಿಲ್ಲ. ಒಂದು ವೇಳೆ ನೀವು ನಾಮದೊಂದಿಗೆ ಅದನ್ನು ಯಾವ ಸಾಧನೆ ಮಾಡಲಿಲ್ಲ ಅಂದ್ರೆ ಅವು ಅದ್ರ ಫಲನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಚಿದಂಬರ ನಾಮಕ್ಕೆ ಇನ್ನೊಂದು ಸರಿಸಾಟಿ ಇಲ್ಲ ಅನ್ನೋದನ್ನು ಸಾಕ್ಷದೈತಿ ಚಾರಿ ದಾಸಮಣೆ 4 ವೇದಗಳು ಇದಕ್ಕೆ ಸಾಕ್ಷಿ ಕೊಡ್ತಾವ, ಇದನ್ನೇ ಹೇಳ್ತಾವ ಅಂಥೇಳಿ ದಾಸರಾಜಾಮ ಅವರು ಅಗದಿ ನಿರ್ಧಾರಪೂರ್ವಕವಾಗಿ ಈ ಅಭಂಗದೊಳಗೆ ಹೇಳಿದರು. ಜೈ ಚಿದಂಬರ ರಾಜಾರಾಮ್. ಅಭಂಗ ಸಂಖ್ಯೆ 115. ಚಿದಂಬರ ಧ್ಯಾನಿ ಚಿದಂಬರ ಮನಿ ಜಪ ತಪ ಅನುಷ್ಠಾನಿ चिदंबर जे जे काही करिता क्रिया आचरण त्यामध्ये स्मरण सदोदित जितका ज्याचा असे आश्रम तो धर्म त्याचे सार वर्म नाम जाण चिदंबर नामी असे जा निर्धार त्याच्या आवाहन दर दासमणे. ಇಲ್ಲೇ ಚಿದಂಬರ ಧ್ಯಾನಿ ಚಿದಂಬರ ಮನಿ ಜಪ ತಪ ಅನುಷ್ಠಾನಿ ಚಿದಂಬರ. ರಾಜಾರಾಮ್ ಅವರು ಇಷ್ಟು ಈ ನಾಮಕ್ಕೆ ಏನು ಬಲವತ್ತರವಾಗಿ ಅದನ್ನು ಸಾಧನೆ ಮಾಡ್ರಂತ ಯಾಕೆ ಹೇಳಿಕತ್ತಾರಂದ್ರೆ ಅವರು ಆ ನಾಮ ಮಹಾತ್ಮೆಯನ್ನು ಅನುಭವ ಮಾಡ್ಯಾರ. ಯುಗ ಯುಗಾಂತರ ಒಳಗೆ ಅವರು ಆ ಚಿದಂಬರ ನಾಮದ ಒಂದು ಅದನ್ನು ಅನುಭವಿಸ್ಯಾರ. ಪ್ರಹ್ಲಾದ ಅವತಾರ ಒಳಗೂ ನಾರಾಯಣ ನಾಮ ಅಂದು ತನ್ನ ಅಪ್ಪ ಹಿರಣ್ಯಕಶ್ಯಪುವಿನ ಎಲ್ಲ ಒಂದು ಕಷ್ಟಗಳನ್ನು ಕೊಟ್ಟ ಎಲ್ಲ ಕಷ್ಟಗಳಿಂದ ಪಾರಾಗಿ ಅವರು ಭಗವಂತ ನರಸಿಂಹ ಅವತಾರಕ್ಕೇ ಕಾರಣರಾದರು ಆ ನಾಮ ಜಪ ಮಾಡಿ. ಹಂಗೆ ಮತ್ತು ಮುಂದೆ ಉದ್ಧವಂತೂ ಕೃಷ್ಣ ದ್ವಾಪರದಾಗ ಕೃಷ್ಣನ ಅಗಲಿ ಎಂದೂ ಇಲ್ಲ, ಅವ ಕೃಷ್ಣನಿಂದ ಎಂದೂ ಬೇರ್ಪಟ್ಟಿಲ್ಲ. ಅವನು ಆವಾಗ ಕೃಷ್ಣ ನಾಮವನ್ನು ಅವ ಅದರ ಅನುಭವ ಮಾಡ್ಯಾನವ. ಕೃಷ್ಣ ನಾಮ ಜಪದಿಂದ ಏನು ಅವನೊಳಗೆ ಇದು ಆಯಿತು, ಹೆಂಗವ ಭಗವಂತನ ಒಂದು ಸ್ವರೂಪನ ಕಂಡುಕೊಂಡ ಅನ್ನೋದು ಅದು ಅವನಿಗೆ ಅನುಭವ ಆಗಿತ್ತು. ಆವಾಗ ಅವ ಉದ್ಧವಾಗಿ ಅದನ್ನು ಅನುಭವ ಕಂಡಾನ. ಹಾಗೆ ತ್ರೇತಾಯುಗದೊಳಗೂ ಅವ ಅಂಗದಿದ್ದ. ಆವಾಗ ಅವ ರಾಮನ ಒಂದು ನಾಮದ ಒಂದು ಮಹಿಮೆಯನ್ನು ಅವನು ಕಂಡುಕೊಂಡಿದ್ದ. ಆ ಒಂದು ಲಂಕೆಗೆ ಹೋಗುವ ಹಾದಿ ಮಾಡೋ ಮುಂದೆ ಸಹಿತ ಅವ ಸೇತು ಬಂಧನದೊಳಗೆ ಸಹಿತ ಅವ ಅದನ್ನು ರಾಮನಾಮ ಜಪದಿಂದಲೇ ಆ ಒಂದು ಮಹಿಮೆಯಿಂದಲೇ ಅವ ಅಂಗದಾಗಿ ಹೋಗಿ ಅಲ್ಲೇ ರಾವಣನ ದರ್ಬಾರಕ್ಕೆ ಹೋಗಿ ದೂತಾಗಿ ಅವಂಗೂ ತಿಳಿಸಿ ಅಲ್ಲಿಂದೆಲ್ಲ ಬಾತ್ಮಿ ತೊಗೊಂಡು ಬಂದು ರಾಮಗೆ ಹೇಳ್ದ. ಅವಾಗೂ ಆವಾಗ ತ್ರೇತಾಯುಗದೊಳಗೂ ಅವ ರಾಮನಾಮದೊಂದು ಮಹಿಮೆಯನ್ನು ಕಂಡವಾಗಿದ್ದ. ಮತ್ತು ಕಲಿಯುಗದಾಗಂತೂ ವಿಠ್ಠಲ ನಾಮದೇವ ತುಕಾರಾಮಾಗಿ ಅವ ವಿಠ್ಠಲನ ಒಂದು ನಾಮದ ಒಂದು ಆಚರಣೆ ಮಾಡ್ತಿದ್ದ. ನಾಮನೇ ಸತತ ವಿಠ್ಠಲ ವಿಠ್ಠಲ ಅನ್ಕೋತ ನಾಮದೇವ ಮತ್ತು ತುಕಾರಾಮ್ ಈ ಎರಡೂ ತನ್ನ ಜನ್ಮದೊಳಗೆ ರಾಜಾರಾಮ್ ಏನು ಮಾಡಿದ, ವಿಠ್ಠಲನ ಒಂದು ನಾಮಜಪವನ್ನೇ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ. ಅದಕ್ಕೆ ಈಗ ರಾಜಾರಾಮ ಚಿದಂಬರನ ಕಾಲಕ್ಕವ ರಾಜಾರಾಮಗೇನ ಅದೇ
ಪ್ರಹ್ಲಾದ ಈಗೇನು ಹೇಳ್ತಾನೆ, ಚಿದಂಬರ ಧ್ಯಾನಿ ಚಿದಂಬರ ಮನಿ, ಜಪ ತಪ ಅನುಷ್ಠಾನಿ ಚಿದಂಬರ. ಚಿದಂಬರನನ್ನೇ ಧ್ಯಾನಸ್ರಿ, ಚಿದಂಬರನನ್ನೇ ಮನಸ್ಸೊಳಗೆ ಇಟ್ಕೋರಿ, ಜಪ ತಪ ಅನುಷ್ಠಾನದೊಳಗೆ ಏನೇನು ಮಾಡ್ತೀರಿ ಎಲ್ಲದರೊಳಗೂ ಅವನನ್ನು ಸ್ಮರಿಸ್ರಿ. ನೀವು ಅಡುಗೆ ಮಾಡೋ ಮುಂದೆ ಸ್ಮರಿಸ್ರಿ, ಸ್ನಾನ ಮಾಡೋ ಮುಂದೆ ಸ್ಮರಿಸ್ರಿ, ಊಟ ಮಾಡೋ ಮುಂದೆ ಸ್ಮರಿಸ್ರಿ, ನಿದ್ರೆ ಮಾಡೋ ಮುಂದೆ ಸ್ಮರಿಸ್ರಿ. ಹಿಂಗೆ ಅವನ್ನ ಸತತವಾಗಿ ಆ ನಾಮದ ಒಂದು ನಿಮ್ಮ ಚಿಂತನೆ, ಆ ಕ್ರಿಯೆ ನಡೀತಾ ಇರಲಿ, ನಡ್ಕೋತಿರಲಿ ಅಂತ ಹೇಳ್ಕೊತಾರೆ. ಜೆ ಜೆ ಕಾಹಿ ಕರಿತಾ ಕ್ರಿಯಾ ಆಚರಣೆ ತ್ಯಾಮಧ್ಯೆ ಸ್ಮರಣ ಸದೋತಿತ್ತು. ಈಗ ನೀವು ಇನ್ನೊಬ್ಬರ ಜೋಡಿ ಮಾತಾಡೋ ಮುಂದೆ ಸಹಿತ ನಿಮಗೆ ಆ ಚಿಂತನೆ ನಿಮ್ಮ ಚಿತ್ತದಲ್ಲಿರಲಿ ಅಂತ ಹೇಳಿಕೊತಾರೆ. ಅಂದ್ರೆ ನೀವು ಏನೇನು ಕ್ರಿಯೆ ಮಾಡ್ತೀರಿ ಪ್ರತಿಯೊಂದು ಕಾರ್ಯದೊಳಗೆ ನೀವು ಆ ಭಗವಂತ ಚಿದಂಬರನ ಸ್ಮರಣೆ, ಚಿಂತನೆ, ಅವನ ನಾಮದ ಒಂದು ಸ್ಮರಣೆ ಸದೋತಿತ ಇರಲಿ. ಅದರೊಳಗೆ ತ್ಯಾಮಧ್ಯೆ ಸ್ಮರಣೆ ಸದೋತಿತ. ಈ ಎಲ್ಲ ಮಾಡೋ ಮುಂದನ ಅವನ್ನ ನೀವು ಸ್ಮರಿಸ್ಕೋತೀರ ಅಂತಾರೆ. ಅವ್ರು ಬಿಟ್ಟು ನೀವು ನಿಮ್ಮದೆಲ್ಲ ಒಂದು ಕರ್ತವ್ಯ ಕರ್ಮ ಮಾಡೋ ಮುಂದೆ ಅದನ್ನು ಅದನ್ನೇ ಮಾಡಬೇಕು. ಆದ್ರೆ ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಅವನ ಸ್ಮರಣೆ ಮಾಡ್ಕೋತ ಮಾಡಿರಿ. ಅದರೊಳಗನ ಆ ಕಾರ್ಯದೊಳಗನ ಮಾಡೋ ಮುಂದನ ಅವನ ಸ್ಮರಣೆ ಇರಲಿ. ಅದನ್ನು ಬಿಟ್ಟು ಯಾವ ನೀವು ಕ್ರಿಯಾಚರಣೆ ಮಾಡಬೇಡ್ರಿ ಅಂತ ಯಾರು. ಜಿತಿಕಾ ಜಾಚ ಹಸಿ ಆಶ್ರಮತ ಧರ್ಮ ತ್ಯಾಚೆ ಸಾರ ವರ್ಮ ನಾಮಜಾಣ. ಈಗ ಯಾರ್ಯಾರ್ದು ಒಂದು ಪದ್ಧತಿ, ಧರ್ಮ ಆಚರಣೆ, ವರ್ಣಾಶ್ರಮ ಪ್ರಕಾರ ಅವ್ರವ್ರದ್ದು ಪದ್ಧತಿ ಇರ್ತಾವೆ, ಅಥವಾ ಅವ್ರದ್ದು ಒಂದು ಧರ್ಮ ಇರ್ತದೆ, ಸನ್ಯಾಸ ಧರ್ಮ ಇರ್ತದೆ, ಗೃಹಸ್ಥ ಧರ್ಮ ಇರ್ತದೆ. ಸನ್ಯಾಸ ಧರ್ಮ ಒಳಗೆ ಅವರು ತಮ್ಮ ಶಿಷ್ಯಂದರಿಗೆ ಎಲ್ಲ ಒಂದು ಪಾಠಗಳನ್ನು ಹೇಳ್ಕೊಡ್ತಾರೆ, ಭಗವಂತನ ಸ್ವರೂಪದ ಬಗ್ಗೆ ಅರಿವು ಮಾಡಿಕೊಡ್ತಾರೆ. ಅಲ್ಲಿ ಸನ್ಯಾಸಿ ಒಂದು ಆಚರಣೆ ಮಾಡಬೇಕಾದ ಒಂದು ಧರ್ಮವನ್ನು ಅವರಲ್ಲಿ ಹೇಳ್ತಿರ್ತಾರೆ. ಗೃಹಸ್ಥಾಶ್ರಮಿಗಳು ಏನು ಮಾಡ್ತಾರೆ, ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತಾರೆ, ಅವರಿಗೆ ಊಟ ವಸತಿ ಅವ್ರದ್ದು ಒಂದು ಆದರ ಇದೆಲ್ಲ ಮಾಡ್ತಾರೆ. ಹಿಂಗೆ ಒಬ್ಬೊಬ್ಬರು ಒಂದೊಂದು ಆಶ್ರಮ ಧರ್ಮವ ಅವ್ರವ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ಆದ್ರೆ ಅದನ್ನೆಲ್ಲ ಮಾಡ್ಕೊಂಬಂದನು ನೀವು ಈ ಚಿದಂಬರ ನಾಮದ ಒಂದು ಭಗವಂತನ ನಾಮದ ಒಂದು ಸ್ಮರಣೆ ಇರಲಿ ಅಂತ ಹೇಳ್ಕೊತಾರೆ. ಅದಕ್ಕೆ ನೀವೇನು ಮಾಡಿರಿ, ನಿಮ್ಮ ಧರ್ಮ ಆಚರಣೆ ಮಾಡ್ಕೋತನ ನಾವು ನಾಮ ಜಪ ಮಾಡಿರಿ. ಮತ್ತು ಎಲ್ಲ ಧರ್ಮದ ಆಚರಣೆಯ ಸಾರ ಏನದ, ಅದು ನಾಮನೇ ಅದ. ನಾಮದ ಹೊರತಾಗಿ ಯಾವ ಧರ್ಮಾಚರಣೆ ಇಲ್ಲ ಅಂತ ಹೇಳ್ಕೊತಾರೆ. ಅದಕ್ಕೆ ನೀವು ನಾಮ ಒಂದು ಜಪಿಸ್ಕೋತ ನೀವು ಇದನ್ನು ಮಾಡಿದ್ರಿ ಅಂದರೆ ನಿಮ್ಮ ಧರ್ಮ ಆಚರಣೆ ಅದರಿಂದನೂ ನಿಮ್ಗೆ ಉದ್ಧಾರ ಆಗ್ತೀರಿ, ಅದರಿಂದನೂ ನಿಮಗೆ ಸದ್ಗತಿ ದೊರಕ್ತದೆ, ಅದರಿಂದ ನಿಮಗೆ ಎಲ್ಲೆಲ್ಲೂ ಶ್ರೇಯಸ್ಸು ಆಗುತ್ತದೆ ಅಂಥೇಳಿ ರಾಜಾರಾಮ ಹೇಳ್ತಾರೆ. ಚಿದಂಬರ ನಾಮಿ ಅಸೀಜ ನಿರ್ಧಾರ ತ್ಯಾಚ ವಹಾಣದರ ದಾಸಮಣಿ. ಹಿಂಗೆ ಚಿದಂಬರ ನಾಮದೊಳಗೆ ಯಾರ ವಿಶ್ವಾಸ ಅದ, ಯಾರಿಗೆ ಅದರ ಬಗ್ಗೆ ಭಾಳ ಆಸ್ಥಾ ಅದ ಅಂಥದ್ದು ಅವ್ರ ಪಾದರಕ್ಷೆಗಳನ್ನು ನಾನು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತೀನಿ, ಅವ್ರದ್ದು ಪಾದರಕ್ಷೆಗಳ ವಾಹನನಾಗಿ ನಾನು ಇರ್ತೀನಿ ಅಂಥೇಳಿ ದಾಸರಾಜಾರಾಮ್ ಅವರು ಹೇಳಿಕೊಡ್ತಾರೆ. ಜೈ ಚಿದಂಬರ ರಾಜಾರಾಮ್.